ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಉಸಿರು, ಶ್ರೀರಕ್ಷೆ. ಎಸ್, ಈ ಬೆಳಗ್ಗೆ ಕಾವೇರಿಗೆ ಬೆಂಕಿ ಬಿತ್ತು. ಇದು ಮೊದಲ ಬಾರಿ ಏನೂ ಅಲ್ಲ. ಕಾವೇರಿ ಜಲ ವಿವಾದ ಪ್ರಾರಂಭವಾದ ದಿನದಿಂದ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಬಂದಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊದಲ ಒಂದು ಎಗ್ರಿಮೆಂಟ್ ಒಪ್ಪಂದ ಏನಾಯಿತು, 1924ರ ಒಪ್ಪಂದ. ಆ ಒಪ್ಪಂದದಲ್ಲೇ ಕರ್ನಾಟಕಕ್ಕೆ ಅನ್ಯಾಯ ಆಗಿತ್ತು. ಇದಾದ ಮೇಲೆ ಈ ಅನ್ಯಾಯ ಸತತವಾಗಿ ನಡೀತಾ ಹೋಯಿತು. ಅದಕ್ಕೆ ಬಹಳ ಮುಖ್ಯ ಕಾರಣ ಜಲ ವಿವಾದಗಳ ಬಗೆಹರಿಸುವುದಕ್ಕೆ ಅನುಸರಿಸುವ ಹೆಲ್ಸಿಂಕಿ ಸೂತ್ರ. ಅದ್ರ ಬಗ್ಗೆ ನಾನು ಹಿಂದೂ 2 ಸಲ ಮಾತನಾಡಿದ್ದೆ. ಈಗ ಮಾತನಾಡೋದಕ್ಕೆ ಸಮಯ ಇಲ್ಲ, ಬೇರೆ ವಿಚಾರ ಇದೆ ಮಾತನಾಡೋದಕ್ಕೆ. ಬಟ್ ಆ ಹೆಲ್ಸಿಂಕಿ ಸೂತ್ರದಿಂದ ಕರ್ನಾಟಕ ಅನ್ಯಾಯ ಆಗ್ತಾ ಬಂತು. ಇದಾದ ಮೇಲೆ ಕೇಂದ್ರ ಸರ್ಕಾರ ಸತತವಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿತು. ರಾಜ್ಯ ಸರ್ಕಾರಗಳು ತಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಅನ್ಯಾಯವನ್ನು ಸಹಿಸಿಕೊಂಡು ಬಂದವು. ನಾನು ಈ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ರಚನೆಯ ಸಂದರ್ಭದಲ್ಲಿ ಹೇಳಿದ್ದೆ, ಇದಕ್ಕೆ ಯಾವತ್ತೂ ಕೂಡ ಅವಕಾಶ ಕೊಡಕೂಡದು ಅಂತ. ನಾನೇನೆ ಬೇರೆಯವರು ಹೇಳಿದರು, ಈ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ರಚನೆಯಾದ ಮೇಲೆ ಬಹುತೇಕ ಅಧಿಕಾರಗಳು ಅದಕ್ಕೆ ಹಸ್ತಾಂತರ ಆಗ್ತವೆ, ನಮ್ಮ ಅಧಿಕಾರ ಹೊರಟೋಗುತ್ತೆ. ತಮಿಳುನಾಡು ರಾಜಕೀಯ ಪ್ರೆಷರ್ಗಳನ್ನು ಹಾಕ್ತಾ ಬಂತು. ಕಾಂಗ್ರೆಸ್ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ಅದಕ್ಕೆ ಅನುಮಾನ ಇಲ್ಲ. ಈಗೇನು ಇದು ಪ್ರಶ್ನೆ. ಒಂದು ಪರಿಸ್ಥಿತಿ ಹೇಗೆ ನಿರ್ಮಾಣ ಆಗಿದೆ ಈಗ ಅಂತಂದರೆ, ರಾಜ್ಯ ಸರ್ಕಾರ ತಮಿಳುನಾಡಿನ ವಿರುದ್ಧ ಗಟ್ಟಿಯಾಗಿ ಮಾತನಾಡ್ತಾ ಇಲ್ಲ. ಇಷ್ಟು ಕಾವೇರಿ ವಿವಾದ ಪ್ರಾರಂಭ ಆದ ಇಷ್ಟು ದಿನಗಳಾದರೂ ತಮಿಳುನಾಡನ್ನು ಟೀಕಿಸುವ, ಪ್ರಶ್ನಿಸುವ ಕೆಲಸವನ್ನು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿಲ್ಲ. ಅದಕ್ಕೆ ರಾಜಕೀಯ ಕಾರಣ. ಹಾಗೆಯೇ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸುವ ಕೆಲಸವನ್ನು BJP ಮಾಡ್ತಾ ಇಲ್ಲ. ಇದು ಸಮಸ್ಯೆಗೆ ಮೂಲಭೂತ ಕಾರಣ ಅಂತ ನನಗೆ ಅನಿಸುತ್ತೆ. ಈ ವಿವಾದ ಬಂದಾಗ ಈ ಹಿಂದೆ ಕೇಂದ್ರ ಸಚಿವರಾಗಿದ್ದ ಅನಂತ್ ಕುಮಾರ್ ಮಧ್ಯಸ್ಥಿಕೆ ವಹಿಸ್ತಾ ಇದ್ದರು. ಅವರು ಕರ್ನಾಟಕದ ಪರವಾಗಿ ಪ್ರಧಾನಿಯವರ ಜೊತೆ ಕೂಡ ಪ್ರಶ್ನೆಗಳನ್ನ ಎತ್ತಿದ್ರು, ಮೀಟಿಂಗ್ ವ್ಯವಸ್ಥೆ ಮಾಡ್ತಿದ್ರು, ಎಲ್ಲವೂ ನಡೀತಾ ಇತ್ತು. ಆದರೆ ಇವತ್ತು BJP ಬದಲಾಗಿದೆ. ಇವರು ಮೋದಿ ಎದುರು ನಿಂತುಕೊಳ್ಳುವ ಶಕ್ತಿ ಕೂಡ ಇವರಿಗಿಲ್ಲ. ಮಾತನಾಡೋದು ಆ ಕಡೆ ಹೋಗಿ ದೂರದಲ್ಲಿ ನಿಂತ್ಕೊಂಡು ಕೈ ಮುಗಿತಾರೆ, ಇಲ್ದಿದ್ರೆ ಹೂ ತಗೊಂಡು ತಲೆ ಮೇಲೆ ಹಾಕ್ತಾರೆ. ನಾವು ದೇವ್ರ ಪೂಜೆ ಮಾಡ್ತೀವಲ್ಲ ಹಾಗೆ, ಯೂಶ್ವಲಿ ದೇವ್ರು ಮಾತನಾಡಲ್ಲ, ದೇವ್ರ ತಲೆ ಮೇಲೆ ಹೂ ಹಾಕ್ಬಿಟ್ಟು ತೀರ್ಥ ತಗೊಂಡು ಹೋಗ್ತೀವಿ. ಈ BJPಯವರು ದೂರದಲ್ಲಿ ತೀರ್ಥ ತರ ಕೂಡ ತಗೊಳಕ್ಕೆ ಧೈರ್ಯ ಇಲ್ಲ, ಹೂ ಹಾಕ್ತಾರೆ. ಈ ಕಟುವಾದ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿನ್ನೆ ಮುಖ್ಯಮಂತ್ರಿಗಳು ಕರೆದರು ಸಭೆಯನ್ನು. ರಾಜ್ಯ ಸರ್ಕಾರ ಕೂಡ ಇದರ ನಿರ್ವಹಣೆಯಲ್ಲಿ ಇನ್ನಷ್ಟು ಆಸಕ್ತಿಯನ್ನು ತೋರಿಸಬೇಕಾಗಿತ್ತು ಅಂತ. ಒಂದು ಜೂನ್ನಲ್ಲೇ ಅವ್ರು ನೀರು ಬಿಟ್ಟಿದ್ದು, ಇನ್ನೊಂದು ಮಾಡಿದ್ದು, ಈ ತಪ್ಪುಗಳು ರಾಜ್ಯ ಸರ್ಕಾರದ್ದು ಇವೆ. ನಾವು ರಾಜ್ಯ ಸರ್ಕಾರವನ್ನು ನಾವು ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಇವತ್ತಿನ ರಾಜ್ಯ ಸರ್ಕಾರದಲ್ಲೂ ಕೂಡ ನೀರಾವರಿಯ ಬಗ್ಗೆ ತಿಳುವಳಿಕೆ ಇರುವ ಜನನೇ ಕಡಿಮೆ. ಕರ್ನಾಟಕದಲ್ಲಿ ನೀರಾವರಿ ಬಗ್ಗೆ ಯಾರು ತಿಳುವಳಿಕೆ ಇದ್ದರೆ ದೇವೇಗೌಡರು ಮಾತ್ರ. ಅಟ್ಲೀಸ್ಟ್ ಈ ವಿವಾದ ಪ್ರಾರಂಭ ಆದಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದೇವೇಗೌಡರನ್ನ ನೋಡಿ ಅವ್ರ ಹತ್ರ ಏನು ಮಾಡಬೇಕು ಅಂತ ಕೇಳಬೇಕಿತ್ತು. ಬೇರೆ ನೀರಾವರಿ ತಜ್ಞರು ಇಲ್ಲ ಕರ್ನಾಟಕದಲ್ಲಿ. ರಾಜಕೀಯ ಕಾರಣಕ್ಕಾಗಿ ಇವರು ನೋಡಿಲ್ಲ. ಇವರು ಒಂಥರ ಹುಂಬುತನದಿಂದ ಓಡಾಡಿದ್ರು. ಕುತ್ತಿಗೆ ಬಿತ್ತು ನೋಡಿ ದೊಡ್ಡ ಊರು. BJPಯವರು ನಿನ್ನೆ ಸಭೆ ಕರೆದ ಮೇಲೆ ನನಗೆ ಆ ಪ್ರಹ್ಲಾದ್ ಜೋಶಿಯವರು ಆಡಿರುವ ಮಾತು, ಇವತ್ತು ಅಶೋಕ್ ಮಾತಾಡುವ ಶಾಕಿಂಗ್ ನನಗೆ. ಕರ್ನಾಟಕ ನಾವು ಇದ್ದೇವೆ, ಬನ್ನಿ ನಾವಿಬ್ಬರು ಸೇರಿ ಕರ್ನಾಟಕದಲ್ಲಿ ನೀರನ್ನು ಉಳಿಸೋಣ, ಏನು ಮಾಡೋಣ, ಚರ್ಚೆ ಮಾಡೋಣ ಅನ್ನೋದು ಹೇಳೋದು ಬಿಟ್ಬಿಟ್ಟು ಅವ್ರ ಕಾರಣ ಇವ್ರ ಕಾರಣ, ಇವರು ಕಾಂಗ್ರೆಸ್ ಅವರು ಇದನ್ನು ರಾಜಕೀಯ ಲಾಭವನ್ನು ಪಡೆಯುವುದರ ಬಗ್ಗೆ ಯತ್ನ ಮಾಡಿದೆ BJP. ಅವರು ಒಂದು ಕಡೆ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾರೆ, ಇನ್ನೊಂದು ಕಡೆ DMK ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾರೆ. ಸೊ ನೀವು ಈಗಿರುವ ಪ್ರಶ್ನೆ ಅಂದರೆ, ನಿನ್ನೆ ಕೂಡ ದೇವೇಗೌಡರು, ನಿನ್ನೆ ಅಲ್ಲ ಮೊನ್ನೆ ರಾಜ್ಯಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು. ಈಗ ಉಳಿದಿರುವ ದಾರಿ ಅಂತಂದರೆ ಇದು ಕಾನೂನಿನ ಮೂಲಕ ಬಗೆಹರಿಯಲ್ಲ, ಇದು ಬಗೆಹರಿಯುವುದು ಮಾತುಕತೆಯ ಮೂಲಕ ಅಂತ.
ರಾಜ್ಯಸಭೆಯಲ್ಲಿ ದೇವೇಗೌಡರು ಮಾತನಾಡುವಾಗ ಅವ್ರಿಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ. ಕಲ್ಚರ್ನಿಂದ ವಿಲ್ ಹ್ಯಾವ್ ಟು ಅಪ್ರಿಸಿಯೇಟ್ ದೇವೇಗೌಡ. ರಾಜಕೀಯ ಆ ಕಡೆ ಹಾಳಾಗೋಗ್ಲಿ, ಅವ್ರ ಪಾರ್ಟಿ ಹಾಳಾಗೋಗ್ಲಿ, ಅವ್ರು ಜಾತ್ಯತೀತ ಆಗುತ್ತೋ ಕೋಮುವಾದಿ ಆಗುತ್ತೋ ಅವ್ರ ಹಿಂದ್ಗಡೆ ಹಿಂದೂವಾದಿ ಅಂತ ಹಾಕತ್ತಾರೆ, ಹಾಳಾಗೋಗ್ಲದಲ್ಲ. ಆದರೆ ರಾಜ್ಯಸಭೆಯಲ್ಲಿ ಬಹಳ ಪ್ರಮುಖವಾದ ಅಂಶವನ್ನು ದೇವೇಗೌಡರು ಪ್ರಸ್ತಾಪ ಮಾಡಿದರು. ಮಾತುಕತೆಯ ಮೂಲಕ ಇದನ್ನು ಮಾತ್ರ ಬಗೆಹರಿಸೋಕ್ಕೆ ಸಾಧ್ಯ, ಮಾತುಕತೆಗೆ ಯತ್ನ ಮಾಡಬೇಕು ಅಂತ. ಸೊ ಪ್ರಧಾನಿಯವನ್ನ ನೋಡೋದಕ್ಕೆ ಕರ್ನಾಟಕ ಮುಖ್ಯಮಂತ್ರಿಗಳು ಇವರು ನಿಯೋಗ ಕರ್ಕೊಂಡೋಗಿ ಟ್ರೈ ಮಾಡಿದ್ರು, ಪ್ರಧಾನಿಯವರು ಅವಕಾಶನೇ ಕೊಟ್ಟಿಲ್ಲ, ಮಾತಾಡಲ್ಲ, ಕ್ವೆಶ್ಚನ್ ಮಾಡಲ್ಲ. ಅದು ಹೋಗ್ಬಿಟ್ಟು ಆ ಜಲಸಂಪನ್ಮೂಲ ಸಚಿವ ಅವರಿಗೆ ಜಲ ವಿವಾದ ಗೊತ್ತೋ ಇಲ್ಲೋ ಗೊತ್ತಿಲ್ಲ. ಆ ಮನುಷ್ಯ ಇವತ್ತು ನೋಡೋಕೆ ಅವಕಾಶ ಕೊಟ್ಟಿದ್ದ. ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಇಂಟರ್ಫಿಯರ್ ಆ್ಯಂಡ್ ಟ್ರೈ ಟು ಸಾರ್ಟ್ ಇಟ್ ಔಟ್. ಕರ್ನಾಟಕದಲ್ಲಿ ನೀರಿಲ್ಲ. ಈಗ ಯಾವ ರೀತಿ ಸ್ಥಿತಿ ಇದೆ ಅಂತ ಅಂದರೆ ಸಿಟ್ಟು ಬರುತ್ತೆ ನನಗೆ. ನೀವು ಮುಂದೆ 8 ತಿಂಗಳ ಕಾಲ ಬೆಂಗಳೂರು, ಮೈಸೂರು, ಮಂಡ್ಯ, ಚನ್ನಪಟ್ಟಣ ಇಲ್ಲೆಲ್ಲ ಕುಡಿಯೋಕ್ಕೂ ನೀರಿರಲ್ಲ. ವೈ ಡೋಂಟ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್? ರೈತರ ಬೆಳೆ ಒಣಗ್ತಾ ಇದೆ. ತಮಿಳುನಾಡು ವರ್ಷಕ್ಕೆ 2 ಬೆಳೆ ಬೆಳೀತಾರೆ, 3 ಬೆಳೆ ಬೆಳೀತಾರೆ. ನಾವು 1 ಬೆಳೆ ಬೆಳೆದ ನಮ್ಮ ರೈತರಿಗೆ ನೀರು ಕೊಡೋಕ್ಕಾಗಲ್ಲ ನಮ್ಮ ಯೋಗ್ಯತೆಗೆ ಅಂತ ಅಂದರೆ ನಾವು ಯಾವ ಸೀಮೆ ಜನ? ನಾವು ರಾಜಕಾರಣ ಇಂಪಾರ್ಟೆಂಟ ನಿಮಗೆ? ಅವ್ರು ಇವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ನಮ್ಮ ತಲೆ ಮೇಲೆ, ಜನರ ತಲೆ ಮೇಲೆ ಟವಲ್ ಹಾಕೋಗೋದು, ಈ ಕೆಲಸ ನಡೀತಾ ಇದೆ. ಹಾಗಿದ್ದರೆ ಈಗ ಮುಂದಿರುವ ದಾರಿ ಯಾವುದು ಅಂತ? ಒಂದು, ಹೋರಾಟಗಾರರು ರಸ್ತೆಗಿಳಿತಾ ಇದ್ದಾರೆ. ಬಂಗಾರಪ್ಪನವರು ಇದ್ದಾಗ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಉಲ್ಲಂಘಿಸುವ ಸ್ಥಿತಿ ಹೋಗಿ ಅದು ಜೈಲಿಗೆ ಹೋಗೋವರೆಗೆ ಹೋಗಿತ್ತು. ಅದು ಅಸೆಂಬ್ಲಿಯಲ್ಲೇ ಒಂದು ನಿರ್ಣಯ ಪಾಸ್ ಮಾಡಿದರು ಅದೇ ರೀತಿ ಮಾಡಬೇಕು ಅಂತ. ಆದರೆ ಇವತ್ತು ಅದೇ ರೀತಿ ಮಾಡುವುದಿಲ್ಲ. ಯಾಕೆಂದರೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದರೆ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಇನ್ನೊಂದು, ಈ ಕರ್ನಾಟಕ, ತಮಿಳುನಾಡು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಧಿಕಾರದ ನಿರ್ಣಯವನ್ನು ನೀವು ಉಲ್ಲಂಘಿಸಿದರೆ ಸೊ ಇಡೀ ಆಣೆಕಟ್ಟುಗಳನ್ನು ಕೇಂದ್ರ ಸರ್ಕಾರ ಟೇಕ್ ಓವರ್ ಮಾಡಬಹುದು. ಹಾಗೆಯೇ ಅದರ ನಿರ್ವಹಣೆಗೆ ಬೇರೆ ಅಧಿಕಾರಿಗಳನ್ನು ತಂದು ನೇಮಿಸ್ಬೋದು. ಅಂಥ ಸಿಚುವೇಶನ್ ಬಂದರೆ ನಾವು ಈಗ ಅಟ್ಲೀಸ್ಟು ನಮಗೆ ಇನ್ನು ನೀರು ಬಿಡೋ ಅಧಿಕಾರನಾರು ಇದೆ ಅಲ್ವಾ? ಅದು ನೀರು ಗಂಟಿ ಅಂತಾರೆ ನಮ್ಮ ಹಳ್ಳಿಗಳಲ್ಲಿ. ಕರ್ನಾಟಕ ಅನ್ಯಾಯ ಮಾಡಿ ಮಾಡಿ ಕರ್ನಾಟಕವನ್ನು ನೀರು ಗಂಟಿ ಮಾಡಿಬಿಡಲಾಗಿದೆ. ಎತ್ತು ಅಂದರೆ ಎತ್ತಬೇಕು, ಬಿಡು ಅಂದರೆ ಬಿಡಬೇಕು. ನೀರಿಷ್ಟು TMC ಬಿಡಯ್ಯ ಅಂದರೆ ಬಿಡಬೇಕು, ಹಾಕಯ್ಯ ಅಂದರೆ ಹಾಕಬೇಕು. ನಮ್ಮ ಕೆಲಸ ಅಲ್ಲಿಗೆ ಬಂದು ನಿಂತಿದೆ. ಕನಸುಗಳೊಂದಿಗೆ ಕಟ್ಟಿದ ಅಣೆಕಟ್ಟುಗಳು. ಈ ಅಣೆಕಟ್ಟಿಗೆ ಯಾರು ದುಡ್ಡು ಕೊಟ್ಟರು? ಕರ್ನಾಟಕದ ಜನರ ದುಡ್ಡು. ಅದು ಮೈಸೂರು ಅರಸರು, ವಿಶ್ವೇಶ್ವರಯ್ಯನವರ ಪ್ಲ್ಯಾನಿಂಗು, KRS ಕಟ್ಟಲಾಯಿತು. ಇನ್ನೂ 3 ಅಣೆಕಟ್ಟುಗಳನ್ನ ಕಟ್ಟಲಾಯಿತು. ಈ ಅಣೆಕಟ್ಟಲ್ಲಿ ನಿಂತು ನೀರನ್ನು ಯೂಸ್ ಮಾಡೋದಕ್ಕೆ ನಮ್ಮ ರೈತರಿಗೆ ಹಕ್ಕಿಲ್ಲ. ಅಂದರೆ ಯಾಕೆ ಬೇಕೋ ಅಣೆಕಟ್ಟು? ನಮಗೆ ನೀರನ್ನು ಸಂಗ್ರಹಿಸಿ ತಮಿಳುನಾಡಿಗೆ ಬಿಡೋದಕ್ಕಿದೀವ ನಾವಿಲ್ಲಿ? ಒಂದು ಇಡೀ ಈ ವಿವಾದ ಬಗೆಹರಿಸೋ ಸಂದರ್ಭ ಡಿಸ್ಟ್ರೆಸ್ ಫಾರ್ಮ್ಯುಲಾ ಮಾಡಿಲ್ಲ. ಯೋಗ್ಯತೆಗೆ ಯಾರ ನನ್ನ ಮಕ್ಕಳು ಪ್ರಶ್ನಿಸಿಲ್ಲ. ಮಳೆ ಬರದೆ ಬರಗಾಲ ಬಂದ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವುದು ನೀವು ಈ ಜಲವಿವಾದ ತೀರ್ಪಿನಲ್ಲಿ ಇರಬೇಕಾಗಿತ್ತು. ಡಿಸ್ಟ್ರೆಸ್ ಫಾರ್ಮುಲಾನೇ ಇಲ್ಲ ಇಲ್ಲಿ. ಮಳೆ ಬರೆದಿದ್ರೆ ಏನು ಮಾಡಬೇಕು? ನಾವು ಕುಡಿಯೋದಕ್ಕೆ ನೀರಿಲ್ಲದೆ ನೀರನ್ನು ತಮಿಳುನಾಡಿಗೆ ಬಿಟ್ಕೊಂಡು ಕೂತ್ಕೋಬೇಕಾ? ಜನ ಸಾಯ್ಬೇಕಾ? ನಮ್ಮದು 8 ಲಕ್ಷ ಹೆಕ್ಟರ್ ಇದೆ ನೀರಾವರಿ ಉಣಿಸುವಂಥದ್ದು. ತಮಿಳುನಾಡ್ದು ಎಷ್ಟಿದೆ? ಅಜಗಜ ಅಂತಾರೆ. ಯಾಕೆಂದರೆ ತಮಿಳುನಾಡಿನ ನೀರಾವರಿ ಯೋಜನೆಗಳು ಅನುಷ್ಠಾನಕ್ಕೆ ಬಂದದ್ದು ಬಹಳ ಹಳೆ ಕಾಲದಲ್ಲಿ, ಚೋಳರ ಕಾಲದ ನಂತರ ಯಾವುದೋ ಅಣೆಕಟ್ಟು ಇದನ್ನು ಕಾಲುವೆಗಳನ್ನು ಮಾಡಿದ ಉದಾಹರಣೆ ಇತಿಹಾಸದಲ್ಲಿ ಸಿಗುತ್ತೆ. ಅವರು ಇಡೀ ತಮಿಳುನಾಡಿಗೆ ಕಾವೇರಿ ನೀರನ್ನು ಉಣಿಸುವ ಯೋಜನೆಗಳನ್ನು ಎಂದೋ ಪ್ರಾರಂಭ ಮಾಡಿದ್ರು ಐತಿಹಾಸಿಕವಾಗಿ. ಸಬ್ಜೆಕ್ಟ್ ಟು ಕರೆಕ್ಷನ್ 22 ಲಕ್ಷ ಹೆಕ್ಟರ್ಗಳಿಗೆ ಅವ್ರು ನೀರು ಉಣಿಸ್ತಾರೆ. ನಾವು 4-5 ಲಕ್ಷ ಹೆಕ್ಟರ್ಗೆ ನೀರು ಉಣಿಸ್ತೀವಿ. ಒಂದು 2-3 ಜಿಲ್ಲೆಗೆ, ಅದು ಬಿಟ್ಟರೆ ಬೆಂಗಳೂರಿಗೆ ನೀರು. ಈಗ ಬೆಂಗಳೂರಿಗೆ ಕುಡಿಯೋ ನೀರು ಇದ್ದಿದ್ರೆ ಬೆಂಗಳೂರು ಅತಿ ಹೆಚ್ಚಿನ ತೆರಿಗೆಯನ್ನು ಕೇಂದ್ರಕ್ಕೆ ಕೊಡುತ್ತೆ. ಈಗ ನೀವು ವಾರಕ್ಕೊಂದ್ಸಲ ಬೆಂಗಳೂರಿಗೆ ನೀರು ಬಿಡೋ ಸ್ಥಿತಿ ಬಂದರೆ ಅದಕ್ಕೆ ಜವಾಬ್ದಾರಿ ಯಾರು? ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಇಂಟರ್ಫಿಯರ್. ರಾಮ್ ಭಜನೆ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಕೂತ್ಕೊಂಡೆಲ್ಲ ಮಂಗಳಾರತಿ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಂಡು ಕ್ಷಣಕ್ಕೆ ಒಂದು ಬಟ್ಟೆ ಹಾಕೊಂಡು ಓಡಾಡೋದಲ್ಲ, ತಲೆ ಮೇಲೆ ಒಂದ್ಸಲ ಟೋಪಿ ಹಾಕೊಳ್ಳೋದು, ಇನ್ನೊಂದ್ಸಲ ಹಾಕ್ಕೊಳ್ಳೋದು, ಬಟ್ಟೆ ಯಾರ ಹತ್ರ ಹೊಲಿಸೋದು, ಬಟ್ಟೆ ಹಾಕ್ಕೊಳ್ಳೋದು, ಮೇಜುವಾನಿ ಮಾಡೋದು.
ಏನು ಮಾಡ್ತಿದ್ದೀರಿ ನೀವು? 2 ರಾಜ್ಯಗಳ ಸಭೆ ಕರೆದು ಒಂದು ಮೀಟಿಂಗ್ ಮಾಡೋ ಯೋಗ್ಯತೆ ಇಲ್ವಾ ನಿಮಗೆ? ಯಾವ ಸಭೆ ಕೇಂದ್ರ ಸರ್ಕಾರ ನಿಂತು? ಜಲಸಂಪನ್ಮೂಲ ಸಚಿವರು ಇದಕ್ಕೂ ಮೊದಲು ಇಂಟರ್ಫಿಯರ್ ಮಾಡಬೇಕಾಗಿತ್ತು. ಒಂದು ನಿಯೋಗವನ್ನು ಕಳಿಸಿ ಇಲ್ಲಿ ವಾಸ್ತವ ಹೇಗಿದೆ, ಅಣೆಕಟ್ಟುಗಳಲ್ಲಿ ನೀರು ಎಷ್ಟಿದೆ, ಕುಡಿಯೋದಕ್ಕೆ ನೀರು ಬೇಕು. ಮೊದಲು ಕುಡಿಯೋದಲ್ವಾ? ಜನ ಬಾಯಾರಿಕೆಯಿಂದ ಸತ್ತೋಗ್ತಾರೆ ಸ್ವಾಮಿ. ಬೆಂಗಳೂರಿನ ಜನ ಸಾಯ್ತಾರೆ, ಮಂಡ್ಯದ ಜನ ಸಾಯ್ತಾರೆ, ಮೈಸೂರು ಜನ ಸಾಯ್ತಾರೆ ಕುಡಿಯೋಕೆ ನೀರಿಲ್ಲದೆ. ವಾರಕ್ಕೊಂದ್ಸಲ ನೀವು 15 ದಿವಸಕ್ಕೊಂದ್ಸಲ ನೀರು ಬಿಡೋ ಸ್ಥಿತಿ ಬಂದರೆ ಅವ್ರಿಗೆ ತಿಕ್ಕ ತೊಳೆಯೋಕ್ಕೆ ನೀರಿರಲ್ಲ, ಕುಂಡೆ ತೊಳ್ಕೊಳಕ್ಕೆ ನೀರಿಲ್ಲ. ಸ್ನಾನ ಹಾಳಾಗಲೇ ನಿಮಗೆ ಯೋಗ್ಯತೆ. ರಾಜಕಾರಣ ರಾಜಕಾರಣ ರಾಜಕಾರಣ. ಕಾಂಗ್ರೆಸ್ನವ್ರದ್ದು ರಾಜಕಾರಣ, ಬಿ ಜೆ ಪಿಯವ್ರದ್ದು ರಾಜಕಾರಣ. ಕಾಂಗ್ರೆಸ್ ಗಟ್ಟಿಯಾಗಿ ತಮಿಳುನಾಡಿಗೆ ಜಾಡ್ಸಲ್ಲ, ಸ್ಟಾಲಿನಿಗೆ ಉಗಿಯಲ್ಲ. ಬಾರಯ್ಯ ಮಾತನಾಡೋಣ ಅಂತ ಕರೆಯೋದಕ್ಕೆ ಏನಾಗಿದೆ ನಿಮಗೆ? ನಿಮ್ಮ ಯೋಗ್ಯತೆಗೆ ಯು ಶುಡ್ ಹ್ಯಾವ್ ಕಾಲಿಂಗ್. ನಮ್ಮಲ್ಲಿ ನೀರಿಲ್ಲ ಬಾರಯ್ಯ, ನಮ್ಮ ಇದನ್ನು ತೋರಿಸ್ತೀನಿ ಅಣೆಕಟ್ಟನ್ನ ಬಾರಯ್ಯ ಅಂತ ಕರಿಬೇಕಿತ್ತು. ಕೇಂದ್ರ ಸರ್ಕಾರ ಒಂದು ನಿಯೋಗ ಕಳಿಸ್ಬೇಕಾಗಿತ್ತು. ಅದನ್ನು ಯಾವುದೂ ತರದೆ ಜನರ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕಿಬಿಟ್ಟು ಜನರನ್ನು ನೀರಿಲ್ದಿರೋ ಸಿಚುವೇಶನ್ ಇತ್ತಂದು. ನಮ್ಮ ಹಿರಿಯರು ಕಟ್ಟಿದ ಅಣೆಕಟ್ಟುಗಳೇನಿವೆ ಅದು ಅಭಿವೃದ್ಧಿಯ ಕನಸಿಂದ ಕಟ್ಟಿದ್ದು. ನಮ್ಮ ಕನ್ನಡದ ಜನ ಸಮುದಾಯ ರೈತರು ಬದುಕಲಿ ಅಂತ ಕಟ್ಟಿದ್ದು. ಅವರಲ್ಲಿ ತ್ಯಾಗ ಇತ್ತು, ಬಲಿದಾನ ಇತ್ತು. ಕೃಷ್ಣರಾಜ ಒಡೆಯರು ಈ KRS ಕಟ್ಟೋ ಸಂದರ್ಭದಲ್ಲಿ ತನ್ನ ಸ್ವಂತ ಬಂಗಾರವನ್ನು ಬಾಂಬೆ ತಗೊಂಡೋಗಿಟ್ಟು ಅಡವಿಟ್ಟು ದುಡ್ಡು ತಂದು ಕಟ್ಟಿದ್ರು. ಅವ್ರ ಜೊತೆ ಹೋಲಿಕೆ ಮಾಡಿ ಅವ್ರ ಕಾಲು ಒಳಗೆ ನುಸುಳಬೇಕು ನೀವು ರಾಜಕಾರಣಿಗಳು, ಕಾಂಗ್ರೆಸ್ಸು BJP ಎಲ್ಲ ಜನಗಳು ಕೆಳಗಡೆ ನುಸುಳು ಮೇಲೆ ಏರಬೇಕು. ಕೃಷ್ಣರಾಜ ಒಡೆಯರ ಆ ತ್ಯಾಗ ಅದು ಎಲ್ಲವನ್ನ ನಾಶಪಡಿಸ್ಬಿಟ್ರಿ. ಇವತ್ತು ನೀರಿಲ್ದಿರೋ ಸ್ಥಿತಿಗೆ ತಂದಿಟ್ಟಿದ್ದೀರಿ. ನಿಮಗೆ ನಿಮ್ಮ ರಾಜಕಾರಣ ಮುಖ್ಯ, ಅಧಿಕಾರ ಮುಖ್ಯ, ಅಧಿಕಾರ ಮಾಡಿ ಮಜಾ ಉಡಾಯಿಸೋದು ಮುಖ್ಯ. ನೀವೆಲ್ಲ ಅಯೋಗ್ಯರು, ನನಗೆ ಅನುಮಾನ ಇಲ್ಲ. ಕಾಂಗ್ರೆಸ್ ಇರಲಿ BJP, ನೀವು ರಾಜಕೀಯ ಬಿಟ್ಟು ಬೇರೆ ಯೋಚನೆ ಮಾಡಲಾರೆ. ನಿಮಗೆ ಕರ್ನಾಟಕದ ಬಗ್ಗೆ ಒಂದು ಪ್ರೀತಿ ಇಲ್ಲದಿರುವುದು, ರೈತರ ಬಗ್ಗೆ ಒಂದು ಕಳಕಳಿ ಇಲ್ಲದಿರುವುದು, ಇದು ಅತಿ ದೊಡ್ಡ ದುರಂತ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ಶ್ರೀರಕ್ಷೆ. ನಾನು ಮಧ್ಯೆ ಎಮೋಷ್ನಲ್ ಮಾತಾಡಿದೆ. ಎನಿವೆ, ಎಮೋಷ್ನಲ್ ನನ್ನ ರಕ್ತ ಕುದೀತಾ ಇದೆ ಕಣ್ರಿ. ಈ ಅನ್ಯಾಯವನ್ನು ಸಹಿಸೋದು ಕಷ್ಟ. ಎನಿವೆ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.